ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಹಿಂದೆ ಹುಡುಗರು ತಪ್ಪು ಮಾಡಿದಾಗ ಕತ್ತೆ ಕಾಯಕ್ಕೆ ಹೋಗು ಅಂತ ಬೈತಾ ಇದ್ರು. ಆದ್ರೆ ಇವಾಗ ಹಂಗೆ ಬೈಯಂಗಿಲ್ಲ. ಯಾಕಂದ್ರೆ ಕತ್ತೆ ಹಾಲಿಗೆ ಇವಾಗ ಡಿಮ್ಯಾಂಡು. ಇದ್ರ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಕತ್ತೆ ಹಾಲು ಸದ್ಯಕ್ಕೆ ಭಾರಿ ಡಿಮ್ಯಾಂಡ್ ಇರೋ ವಸ್ತು. ಆಕಳ ಹಾಲು ಎಮ್ಮೆ ಹಾಲಿಗಿಂತಲೂ ಇದರ ಬೆಲೆ ಹೆಚ್ಚು ಅಂದರೆ ಹೆಚ್ಚು. ಅದು 10 ಪಟ್ಟು 100 ಪಟ್ಟು 1000 ಪಟ್ಟು ಅಂತ ಹೇಳೋಕ್ಕಾಗಲ್ಲ. ಹಸು ಕರುವಿನ ಹಾಲೆಲ್ಲ 40-50 ರೂಪಾಯಿಗೆ 1 ಲೀಟರ್ ಸಿಕ್ಕರೆ ಇದರ ಹಾಲಿಗೆ 5-6 ಸಾವಿರ ರೂಪಾಯಿ ಕೊಡಬೇಕು. ಅಷ್ಟರ ಮಟ್ಟಿಗೆ ಇದಕ್ಕೆ ಡಿಮ್ಯಾಂಡ್ ಇದೆ. ಇಷ್ಟೊಂದು ಡಿಮ್ಯಾಂಡ್ ಬಂದಿದ್ದೆ ಯಾಕಂದರೆ ಮಕ್ಕಳಿಗೆ ಕತ್ತೆ ಹಾಲನ್ನು ಕೊಡಿಸೋದ್ರಿಂದ ಮಿದುಳು ಶಾರ್ಪ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇದಕ್ಕೆ ಪೂರಕವಾಗಿ ಕ್ಷೀರಸಾಗರ ಕತ್ತೆ ಫಾರಂನ ರಂಗೇಗೌಡರು ಹೇಳೋದೇ ಬೇರೆ. ಕತ್ತೆ ಹಾಲು ಆರೋಗ್ಯದಾಯಕ. ಕತ್ತೆ ಹಾಲಿನ ಕ್ರೀಮ್ ಸೋಪ್ಗಳನ್ನು ಬಳಕೆ ಮಾಡೋದ್ರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳಿರೋದನ್ನ ನೀವೇ ಒಮ್ಮೆ ಕೇಳಿಸ್ಕೊಂಬಿಡಿ. ಸರ್, ಇದರಲ್ಲಿ ಡಾಂಕಿ ಮಿಲ್ಕ್ ಅಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ, ಮತ್ತೆ ವೈಟಮಿನ್ ಸಿ, ಎ, ಬಿ, ಡಿ, ಇ ಕಂಟೆಂಟ್ ಇದೆ, ಮತ್ತೆ ಲ್ಯಾಕ್ಟೋಸ್ ಕಂಟೆಂಟ್ ಇದೆ. ಲ್ಯಾಕ್ಟೋಸ್ ಕಂಟೆಂಟ್ಸು 6.8 ಇಂದ ಹಿಡಿದು 7.4 ತನಕ, ವಿಚ್ ಇಸ್ ಈಕ್ವಲೆಂಟ್, ಅಂದ್ರೆ ತಾಯಿ ಎದೆ ಹಾಲಿಗೆ ಸರಿ ಸಮಾನಾಗಿರ್ತಕ್ಕಂಥ ಲ್ಯಾಕ್ಟೋಸ್ ಕಂಟೆಂಟ್ ಇದೆ. ಹಂಗಾಗಿ ಮಕ್ಕಳಿಗೆ ಜೀರ್ಣಕ್ರಿಯೆ ಮತ್ತೆ ಕೆಮ್ಮು, ನೆಗಡೆ, ವಾತ, ಪಿತ್ತ ಇವುಗಳಿಗೆ ಕೂಡ ಅನುಕೂಲ ಇದೆ. ಮತ್ತೆ ಉಸಿರಾಟ ಸಮಸ್ಯೆಗಳಿಗೆ ಮತ್ತೆ ಚರ್ಮ ರೋಗಕ್ಕೆ ಕೂಡ ಬಹಳ ಉತ್ತಮ. ಸೋರೋಸಿಸ್ ಕೂಡ ಕ್ಯೂರ್ ಮಾಡೋದಂತ ಒಂದು ಎವಿಡೆನ್ಸು ಕೂಡ ಇದೆ. ಕ್ಲಿಯೋಪಾತ್ರ ಅಂದ್ರೆ ಈಜಿಪ್ಟಿನ ಯುವರಾಣಿ 700 ಕತ್ತಿಂದ ಪ್ರತಿದಿನ ಸ್ನಾನ ಮಾಡ್ತಿರ್ಲು ಅಂತ ಎವಿಡೆನ್ಸು ಕೂಡ ಇದೆ. ಮತ್ತೆ ಡಾಕ್ಟರ್ ಹಿಪೋಕ್ರಾಟ್ಸ್, ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಕೂಡ, ಅವರು ಕೂಡ ಹಿಪೋಕ್ರಾಟ್ ಕೂಡ ಹೇಳಿದ್ದಾರೆ ಕತ್ತೆ ಹಾಲನ್ನ ಮಾಡರ್ನ್ ಮೆಡಿಸಿನ್ ಆಗಿ ಯೂಸ್ ಮಾಡ್ಬೋದು ಅಂತ. ಅಂದ್ರೆ ಫುಡ್ ಪಾಯ್ಸನಿಂಗು ಮತ್ತೆ ಇನ್ಫೆಕ್ಷನ್ಸು, ಫೀವರಿಗೆ ಕೂಡ. ಸರ್, ಕ್ರೀಮು ಮತ್ತೆ ಸೋಪು ನಾವು ಮಿಲ್ಕ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ವಿ, ಕೋಲ್ಡ್ ಪ್ರೆಸ್ಡ್ ಇದರಲ್ಲಿ, ಮತ್ತೆ ಹ್ಯಾಂಡ್ ಮೇಡು ಈ ಮಾಡೋದ್ರಿಂದ ಇದರಲ್ಲಿ. ಮತ್ತೆ ಇದರಲ್ಲಿ ಸ್ಕಿನ್ ರಿಲೇಟೆಡ್ ಡೆಡ್ ಸೆಲ್ಸ್ ಇರಕ್ಕಂಥದ್ದು ಆಕ್ಟಿವ್ ಆಗ್ತವೆ. ಮತ್ತೆ ಇನ್ನೊಂದೇನಂತಂದ್ರೆ ಸಾಫ್ಟ್ನೆಸ್ ಆಗುತ್ತೆ, ಕ್ಲಿಯರೆನ್ಸ್ ಆಗುತ್ತೆ, ನ್ಯಾಚುರಲ್ ನಮ್ಮದು ತ್ವಚೆ ಯಾವುದೇ ರೀತಿ ಒರಿಜಿನಲ್ ಇರ್ತೋ ಆ ತ್ವಚೆನ ರೀಗೇನ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಸರ್. ಈ ಬಗ್ಗೆ ಡಾಕ್ಟರ್ ಎಚ್.ಎಸ್. ಅನುಪಮ ಅವರನ್ನು ಸಂಪರ್ಕಿಸಿ ಇದರ ಬಗ್ಗೆ ಮಾಹಿತಿ ಪಡೆದಾಗ ಅವರು ಹೇಳಿದ್ದಿಷ್ಟು. ಬೇರೆ ಪ್ರಾಣಿಗಳ ಹಾಲಿಗಿಂತ ಕತ್ತೆಗಳ ಹಾಲಿಗೆ ವಿಶೇಷ ಶಕ್ತಿ ಇರೋದಾದ್ರೆ ಜನ ಹಸು ಕರು ಎಮ್ಮೆಗಳನ್ನ ಸಾಕುವ ಬದಲಿಗೆ ಕತ್ತೆಗಳನ್ನೇ ಸಾಕಬಹುದಿತ್ತಲ್ಲ, ಯಾಕೆ ಸಾಕ್ತಾ ಇಲ್ಲ? ಕತ್ತೆ ಹಾಲಿನಲ್ಲಿರೋ ವಿಶೇಷ ಶಕ್ತಿಯನ್ನ ಪಶುಸಂಗೋಪನಾ ಇಲಾಖೆ ಅಧಿಕೃತವಾಗಿ ದೃಢೀಕರಿಸಿದ್ದು ನನ್ನ ಗಮನಕ್ಕಂತೂ ಬಂದಿಲ್ಲ. ಮಾರ್ಕೆಟ್ನಲ್ಲಿ ಅನೇಕ ರೀತಿಯ ಸೌಂದರ್ಯ ವರ್ಧಕಗಳಿದ್ದಾವೆ, ಅದನ್ನ ಹಚ್ಚಿಕೊಂಡ್ರೆ ಮುಖ ಬೆಳ್ಳಗಾಗುತ್ತೆ ಅಂತ ಹೇಳ್ತಾರೆ. ಕೋಟ್ಯಾಂತರ ರೂಪಾಯಿಗಳನ್ನ ಜಾಹೀರಾತಿಗಾಗಿ ಖರ್ಚು ಮಾಡಿ ಬ್ರ್ಯಾಂಡ್ ಮಾಡಿದ್ದಾರೆ. ಆದರೆ ಯಾವ ಸೌಂದರ್ಯ ವರ್ಧಕದಿಂದ ಯಾರ ಮುಖ ಬೆಳ್ಳಗಾಗಿದೆ ಹೇಳಿ? ಇದೇ ರೀತಿ ಕತ್ತೆ ಹಾಲು ಕೂಡ. ನೋಡಿದ್ರಲ್ಲ, ಇದಿಷ್ಟು ಹಿರಿಯ ವೈದ್ಯ ಡಾಕ್ಟರ್ ಎಚ್.ಎಸ್. ಅನುಪಮ ಹೇಳಿದ ಮಾತುಗಳು. ಇನ್ನು ಈ ಕತ್ತೆ ಹಾಲಿನ ಬಗ್ಗೆ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಕೂಡ ಮಾತನಾಡಿದ್ದಾರೆ. ವೈಜ್ಞಾನಿಕ ನೆಲೆಯಲ್ಲಿ, ಜೀವ ವಿಕಾಸದ ನೆಲೆಯಲ್ಲಿ ನೋಡಿದರೆ ಕತ್ತೆ ಹಾಲಿಗೆ ಯಾವುದೇ ಆಧಾರ ಇಲ್ಲ, ಇದೊಂದು ಬಿಸ್ನೆಸ್ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನುಷ್ಯರಲ್ಲಿ ಈಗ ಏನಾಗಿದೆ ಅಂತಂದರೆ, ತಾಯಿಯ ಹಾಲು 1.5 ವರ್ಷ ಅಥವಾ 2 ವರ್ಷ ತಾಯಿ ಸ್ತನಪಾನ ಮಾಡಿದ ನಂತರ ಆಮೇಲೇನೂ ಹಾಲನ್ನು ಮುಂದುವರಿಸಬೇಕು ಅಂತ ಹೇಳುವ ಒಂದು ಏನು ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿಯಾಗಿ ಬೆಳೀತಾ ಇದೆ, ಕಳೆದ 60-70 ವರ್ಷಗಳಿಂದ. ಇದೇ ಕಾರಣಕ್ಕೆ ನಾವು ಬೇರೆ ಬೇರೆ ಪ್ರಾಣಿಗಳ ಹಾಲನ್ನು ಇವತ್ತು ಮನುಷ್ಯರಲ್ಲಿ ಬಳಕೆಗೆ ತಂದಿದ್ದೇವೆ. ಆದರೆ ಇದು ಯಾವುದೂ ಕೂಡ ವೈಜ್ಞಾನಿಕ ನೆಲೆಯಿಂದ ನೋಡಿದರೆ, ಜೀವ ವಿಕಾಸದ ನೆಲೆಯಿಂದ ನೋಡಿದರೆ ನಮ್ಮ ಮಕ್ಕಳಿಗಾಗಲಿ ಖಂಡಿತಕ್ಕೂ ನಮ್ಮ ವಯಸ್ಕರಿಗಾಗಲಿ ಅದರ ಅಗತ್ಯ ಇಲ್ಲ. ಅದರಿಂದ ಯಾವುದೇ ವಿಶೇಷವಾದ ಪ್ರಯೋಜನ ಕೂಡ ಇಲ್ಲ. ಮತ್ತು ಕತ್ತೆಯ ಹಾಲಿರ್ಬೋದು ಅಥವಾ ದನದ ಹಾಲಿರ್ಬೋದು, ಇದು ತಾಯಿಯ ಹಾಲಿನಷ್ಟೇ ಶ್ರೇಷ್ಠ ಅಥವಾ ಅದಕ್ಕಿಂತಲೂ ಉತ್ತಮ ಅಂತ ಹೇಳುವುದೆಲ್ಲ ತೀರಾ ಅವೈಜ್ಞಾನಿಕ ಆದದ್ದು, ಆಧಾರರಹಿತವಾದದ್ದು. ಆದ್ದರಿಂದ ಕತ್ತೆಯ ಹಾಲನ್ನು ಅದು ಅತ್ಯುತ್ತಮವಾದ ಆಹಾರ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಬಹಳ ಒಳ್ಳೆಯದು ಅಂತೇಳಿ ಅದನ್ನು ಏನು ಇವತ್ತು ಈ ದೊಡ್ಡ ಮಟ್ಟಿನಲ್ಲಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ ಅಂಥೇಳಿ ಖಂಡಿತವಾಗಿ ಹೇಳ್ಬೋದು. ಪರವಿರೋಧದ ಚರ್ಚೆ ಅದೇನೇ ಇದ್ರೂ ಬೆಂಗಳೂರಿನ ಕೃಷಿ ಮೇಳದಲ್ಲಿ ಕಂಡ ಕ್ಷೀರಸಾಗರ ಕತ್ತೆ ಫಾರಂನ ಕತ್ತೆ ಹಾಲು, ಕತ್ತೆ ಸೊಪ್ಪು, ಕತ್ತೆ ಕ್ರೀಮ್ ಮತ್ತು ಕತ್ತೆ ಮೂತ್ರಕ್ಕೆ ಸಖತ್ ಡಿಮ್ಯಾಂಡ್ ಬಂದಿದೆ. ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ. ಆದರೆ ಜನರು ಬಳಕೆ ಮಾಡುವಾಗ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಬಳಕೆ ಮಾಡೋದು ತುಂಬ ಒಳ್ಳೆಯದು. ಇದು ಇವತ್ತಿನ ತ್ರಿವರ್ಣ ಸ್ಪೆಷಲ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.